ಇದು ಸೈಟ್ ನಂಬರ್ 55 ಇದಾ 30-40 ಫ್ರೀ ಇರೋದು. ಹಾಂ 1331 ಸ್ಕ್ವೇರ್ ಫೀಟ್ ಟೋಟಲ್. 30-40 ಅಂದರೆ 1200 ಬರ್ತದೆ. ಇದು ಸ್ವಲ್ಪ ಜಾಸ್ತಿ ಇದೆ. ಇದು 30-50 ಇದು. ಹಾಂ ಸರ್ ಹಿಂಗೆ 51 ಉದ್ದ, 51 ಅಡಿ ಉದ್ದ ಬರ್ತದೆ. ಫ್ರಂಟ್ 26, 26 ಅಗಲ ಬರ್ತದೆ. ಹಿಂದ್ಗಡೆ 28 ಬರ್ತದೆ. ಇದು ಕೊಬ್ಬರಿನ ಮೇಲೆ 1-2 ಅಡಿ ಬೆಳೆದೈತೆ ಜಾಸ್ತಿ. ಅದೇ ಇದು 40 ಲಕ್ಷ ಆಗೋಯ್ತದೆ. ಹಾಂ ಹೌದು. ನೀವು ಯಾವ ಬಜೆಟಲ್ಲಿ ನೋಡ್ತಿದ್ದೀರಾ? 40, 50, 30? ಅದೇ 35 ಹತ್ರಲ್ಲಿ 30-40 ಅಂತಾನೆ ನೋಡ್ತಿದ್ದು. ತೋರಿಸಿ, ಅದು ತೋರಿಸಿ. ಇದು 40 ಆಗಲ್ಲ, 35. 1331 ನೋಡಿ. 1331 ಇಲ್ಲಿ ಆಯ್ತು. 1331 ಸ್ಕ್ವೇರ್ ಫೀಟ್ ಇದೆ. ಇಂಟು 2700 ರೂಪಾಯಿ ಅಂದರೆ 35 ಲಕ್ಷ. ಇನ್ನೂ ಕಮ್ಮಿ ಆಗುತ್ತೆ, ಸ್ವಲ್ಪ ಹೆಚ್ಚು. 40 ಆಗಲ್ಲ. ಇದು 1 ಲಕ್ಷ 2 ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ. ಹೆಚ್ಚು ಕಮ್ಮಿ ಆಗುತ್ತೆ. 1 ಲಕ್ಷ 2 ಲಕ್ಷ. ಓಕೆ. ನೀವು 30-40 ಹಾಕೋರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅಲ್ಲೇ ಬರುತ್ತೆ. ಇದಕ್ಕೆ ಹಾಕೋರು ಹೆಚ್ಚು ಕಮ್ಮಿ ಅಲ್ಲೇ ಬರುತ್ತೆ ಅಷ್ಟೇ. ಇವೆಲ್ಲ ಸೋಲ್ಡ್ ಔಟ್ ಈ ಕಡೆವು. ಇದಕ್ಕೆ ತಗೊಳ್ಳಿಲ್ಲ. ಏನಿಲ್ಲ, ನೋಡ್ತಾ ಇರ್ತಾರೆ. ಈಗ ಹೇಳಕ್ಕಾಗಲ್ಲ, ಈಗ ನೋಡ್ಕೊಂಡು ಹೋಗಿದ್ದಾರೆ. ಫೋನ್ ಮಾಡಿ ಹೇಳ್ತಾರೆ, ಸರ್ ನಮ್ಗೆ ಬೇಕು 10,000 ಅಮೌಂಟ್ ಕಳಿಸ್ಬಿಟ್ಟು ನಂಗೆ ಡಾಕ್ಯುಮೆಂಟ್ ಕೊಡಿ, ನನಗಿದೆ, ನನಗೆ ಯಾರಿಗೂ ತೋರಿಸ್ಬಿಡಿ ಅಂತಾರೆ. ಈಗ ಪ್ರೊಸೀಜರ್ ಏನು ಸರ್ ನೆಕ್ಸ್ಟ್? ಈಗ ಬೇಕು ಅಂತ ಅಂದ್ರೆ ಸರ್ ಬೇಕು ಅಂದ್ರೆ ಡಾಕ್ಯುಮೆಂಟ್ ಕೊಡ್ತೀವಿ, 10,000 ಅಡ್ವಾನ್ಸ್ ಇಸ್ಕೊತೀವಿ. ನೀವು ಲೀಗಲ್ ನಿಮ್ಮ ಲಾಯರ್ ಹತ್ರ ಲೀಗಲ್ ಚೆಕ್ ಕೇಳಿ ಮಾಡಿ, ಯಾರ್ಯಾರು ನಿಮ್ಗೆ ಅನ್ಸುತ್ತೆ ಅವರಿಗೆಲ್ಲ ಕೇಳಿ ನೀವು ಕನ್ಫರ್ಮ್ ಮಾಡಾದ್ಮೇಲೆ ಲೀಗಲ್ ಡಾಕ್ಯುಮೆಂಟ್ ನೀವು ಕೊಡ್ತೀವಿ. ಇಲ್ಲ, ಆಫೀಸಲ್ಲೇ ಇಕ್ಕಿರ್ತೀವಿ. ನೀವು ಓಕೆ ಅಂದ್ರೆ ಡಾಕ್ಯುಮೆಂಟ್ ಕೊಡ್ತೀವಿ, ನೀವು ಚೆಕ್ ಮಾಡಿಸ್ಕೊಳ್ಳಿ, ಎಲ್ಲರೂ ಚೆಕ್ ಮಾಡಿಸಿ. ನೆಕ್ಸ್ಟ್ ಯಾಕಂದ್ರೆ ಸಮಾಧಾನ ಮಾಡಿ 60 ಸೈಟ್ ರಿಜಿಸ್ಟ್ರೇಷನ್ ಆಗಿ ಈ ಕತೆನೂ ಮಾಡಿಸ್ಕೊಟ್ಟಿದೀವಿ ನಾವು. ಅದಕ್ಕೆ ನಿಮ್ಗೆ ಧೈರ್ಯವಾಗಿ ಹೇಳ್ತಾ ಇದೀವಿ, ಎಲ್ಲರೂ ಚೆಕ್ ಮಾಡಿಸಿ. ಇದು ಈ ಖಾತೆಯಲ್ಲಿ 2 ತರ ಬರ್ತದೆ, ಎ ಮತ್ತೆ ಬಿ ಅಂತ. ಇದು ಈ ಖಾತಾ ಅಂದ್ರೆ ಎಲೆಕ್ಟ್ರಾನಿಕ್ ಖಾತಾ. ಮುಂಚೆ ಎ ಖಾತಾ ಬರ್ತಿತ್ತಲ್ಲ, ಅದೇ ಈಗ ಎಲೆಕ್ಟ್ರಾನಿಕ್ ಖಾತಾ ಬರ್ತದೆ. ಅದ್ರ ಮೇಲೆ ಲೋನ್ ತಗೋಬಹುದು. ಓಕೆ. ಈಗ ನೀವು ನಿಮ್ಮ ಹತ್ರ ಅಡ್ವಾನ್ಸ್ 10,000 ಪೇ ಮಾಡಿದ್ಮೇಲೆ ನೀವು ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀರಿ, ಅದನ್ನ ನಾವು ಲಾಯರ್ ಹತ್ರ ಚೆಕ್ ಮಾಡಿಸೋದು. ನೆಕ್ಸ್ಟ್ ರಿಜಿಸ್ಟರ್. ಸರ್ ನೀವು ಯಾವತ್ತು ಹೇಳ್ತೀರಾ ಬ್ಯಾಂಕ್ ಹತ್ರ ಎಲ್ಲ ಮಾತಾಡ್ಕೊಳ್ಳಿ. ಇಲ್ಲ ಲೋನ್ ಮಾಡಿಸ್ಕೊಂಡು ಇದು ಮಾಡ್ತೀನಿ ಅಂದ್ರೆ ನಾವು ನೀವು ಕಡೆ ಬ್ಯಾಂಕ್ ಅವ್ರ ರಿಜಿಸ್ಟ್ರೇಷನ್ ಎಲ್ಲಿ? ಕನಕಪುರ ಸಬ್ ರಿಜಿಸ್ಟರ್ ಆಫೀಸರಾ? ಹೌದು, ಇನ್ನೂ ತಾಲೂಕು ಆಫೀಸ್. ನಿಮ್ದು ಏನು ಸರ್ ಪ್ರೊಫೆಷನ್? ನೀವೇನು ಮಾಡೋದು? ಅಕೌಂಟ್ಸ್. ಹಾಂ, ನಮ್ಮದು ಒಂದು ಕನಕಪುರದಲ್ಲೇ ಒಂದು ಸೈಟು ರಿಜಿಸ್ಟರ್ ಆಯಿತು. ಅಂದರೆ ಅದು ಇದು ಅವ್ರ ಅಜ್ಜಿಯವರು ದಾನ ಪತ್ರ ಕೊಟ್ಟಿದ್ದು, ಆ ಥರ ಆಯಿತು. ಬಟ್ ಈ ಥರ ಹೊರಗಡೆಯಿಂದ ತಗೊಂಡು ಆಗಿಲ್ಲ. ನೋಡಿ ತಗೊಳ್ಳಿ, ಒಳ್ಳೆ 63 ನೋಡ್ತೀನಿ ಅಂದ್ರೆ ಅದು ನೋಡೋದನ್ನ ನಡೀರಿ. ಇದಕ್ಕೆಲ್ಲ ಓನರ್ ಇರ್ತಾರ? ಹೌದು. ನೀವು ಬಂದು 5 ನಿಮಿಷಕ್ಕೆ ಸೈನ್ ಹಾಕ್ಬಿಡ್ತಾರೆ. ಗುಂಡಣ್ಣ ಅಂದ್ಬಿಟ್ಟು ಕನಕಪುರದವರು, ವೆಂಕಟರಮಣ ಸ್ವಾಮಿ. ಎಲ್ಲಿರೋದವರು? ಗುಂಡಣ್ಣ ಗೊತ್ತು. ಅವ್ರದ್ದೇ ಇದೆ ಲೇಔಟ್ ಎಲ್ಲ ಅವರೇ ಮಾಡಿರೋದು. ಅವ್ರದ್ದೆಲ್ಲ ಕ್ವಾರಿ ಗಿರಿ ಎಲ್ಲ ಇತ್ತಂತಲ್ಲ ಮುಂಚೆ. ಈ ಕನಕಪುರ ಕ್ವಾರಿ ನಿಲ್ಸ್ಯಾರೆ, ಅದಕ್ಕೆ ಸುಮ್ಮನೆ ಅವ್ರದ್ದೇನೆ. ನೀವು ಇಷ್ಟು ಜಾಗ ಎಲ್ಲ ಅವ್ರದ್ದೇನಾ? ಹೌದು ಸರ್. 1 2 3 4 ಟೋಟಲ್ 20 ಎಕರೆ ಬರುತ್ತೆ. 20 ಎಕರೆ ಬರ್ತದೆ. ಡೆವಲಪರ್ಸ್ಗೆ ಅವರು ಬಿಟ್ಬಿಟ್ಟವ್ರೆ? ಇಲ್ಲ, ಅವರೇ ಡೆವಲಪ್ ಮಾಡಿ ಅವರೇ ಬಂಡವಾಳ ಹಾಕಿರೋದು. ಅವ್ರ ಹತ್ರ ದುಡ್ಡು ಸಿಕ್ಕಾಬಟ್ಟೆ ಇದೆ. ಅವರೇ ತಗೊಂಡು ಅವರೇ ಮಾರ್ಕೆಟಿಂಗ್ ಕೊಟ್ಟಿರೋದು. ಈಗ ನೀರದ್ದು ಮಾರ್ಕೆಟಿಂಗ್ ನೀರದ್ದು 2 ಇದಾವೆ, 2 ಬೋರ್ವೆಲ್ ಇದಾವೆ. ಅದಕ್ಕೆ ಓವರ್ ಟ್ಯಾಂಕ್ ಮಾಡಿ ಸಂಪು ಮಾಡಿದ್ದಾರೆ. ಎನಿ ಟೈಮ್ ನೀರು ಇರುತ್ತೆ, ಯಾಕಂದ್ರೆ ಓವರ್ ಟೈಮ್ ತುಂಬಿಸ್ತಾರೆ ನೀರದ್ದು. ಒಂದೇ ಬೋರ್ ಯೂಸ್ ಮಾಡ್ತಾ ಇರೋದು, ಅದರಲ್ಲಿ ನೀರು ಜಾಸ್ತಿ ಇದೆ. ಯಾಕಂದ್ರೆ ಈಗೇನು ಮನೆಗಳಿಲ್ಲ. ಅಕಸ್ಮಾತ್ ನೀವು ಇಂಡಿವಿಜುವಲ್ ನಾನು ಬೋರ್ ಹಾಕ್ಸ್ಕೊತೀನಿ ಸೈಟಲ್ಲಿ ಅಂದರೆ ಆ ಆಪ್ಷನ್ ಇದೆ. ಕೆಲವು ಲೇಔಟ್ಗಳಲ್ಲಿ ಆ ಆಪ್ಷನ್ ಇಲ್ಲ, ಇಂಡಿವಿಜುವಲ್ ಬೋರ್ ಕೊಡೋದಿಲ್ಲ. ಅಮೌಂಟ್ ರೆಡಿ ಆದ್ರೆ ರಿಜಿಸ್ಟ್ರೇಷನ್ ಇಮಿಡಿಯೇಟ್ ನೀವು ಯಾವತ್ತು ಹೇಳ್ತೀರಿ ಅವತ್ತೇ ಮಾಡಿಸ್ಕೊಡ್ತಾರೆ. ಅದ್ರ ನಾವು ಅಪ್ಲೈ ಮಾಡಿ ಬಿಟ್ಟಿರ್ಬೇಕಲ್ವಾ ಸಬ್ ರಿಜಿಸ್ಟರ್? ಅವ್ರು ಹೇಳಿದ ದಿನ ನಾವು ಇವತ್ತೆಲ್ಲ 90% ಅಂದ್ರೆ ಲೋನ್ 2 ದಿನ 3 ದಿನದಲ್ಲಿ ಲೋನ್ ಅಪ್ಲೈ ಮಾಡ್ತಾರೆ. ಈಗ ಪ್ರಶಾಂತ್ ಅವ್ರು ಅಂತಿದ್ದಾರೆ, ಅವ್ರು ಅಷ್ಟೇನೆ. ಇಲ್ಲ ನಿಮ್ಗೆ ಗೊತ್ತಿರೋ ಬ್ಯಾಂಕಲ್ಲಿ ಮಾಡಿಸ್ತೀನಿ ಮಾಡಿಸ್ಕೊಳ್ಳಿ, ಇಲ್ಲ ನಂಬರ್ ಕೊಡಿ ಅಂದ್ರೆ ಕೊಡ್ತೀವಿ, ಮಾತಾಡಿ. ನಿಮ್ಗೆ ಇದು ಯಾರಿಗೆ ಸೇಲ್ ಆಗಿದೆ ಅಂತ ಗೊತ್ತಾಗುತ್ತಾ? ಪಕ್ಕ ಸೈಟು ಅಲ್ಲಿರುತ್ತೆ ಡೀಟೇಲ್ಸ್. ತಗೊಂಡಿಲ್ಲ, ನಿನ್ನೆನು 2 ರಿಜಿಸ್ಟ್ರೇಷನ್ ಆಯ್ತು. 31 ಇದು ಪಕ್ಕದ್ದು ಕೂಡ ಫೇಸ್ 4 ಬರ್ತದೆ. ಇಲ್ಲಿ ಹೆಂಗ್ ಸೈಟ್ಗಳಾಗಿದಾವೋ ಹಂಗೆ ಅಲ್ಲೂ ಸೈಟ್ಗಳು ಬರ್ತವೆ. ನೋಡ್ತೀನಿ, 3 ಪೈಪ್ ಬರುತ್ತೆ ಟೋಟಲ್ ಕೆಳಗಡೆ. ನೋಡಿ, ಇದು ಫೇಸ್ 4 ಮಣ್ಣಿದೆಯಲ್ಲ, ಅದು ಫೇಸ್ 2. ನಾನು ಒಂದು ತೊಗೊಂಡಿನಿ ಫೇಸ್ 2 ಅಲ್ಲಿ. ಸೈಟ್ ನಂಬರ್ 55 ಪೂರ್ವ ಸೂರ್ಯಮುಖಿ. ಆಮೇಲೆ ಅಲ್ಲಿ ಮಣ್ಣು ಕಾಣ್ತಿದೆ, ಗುಡ್ಡೆ, ಕಲ್ಗುಡ್ಡೆ, ಅದು ಫೇಸ್ 3 ಮಾಡ್ತಾ ಇದಾರೆ. ಇದು ಫೇಸ್ 2 ನಾವೆಲ್ಲ ಸೇಲ್ ಆಗ್ಬಿಟ್ಟಿದೆ. ಫೇಸ್ 3 ಒಂದು ಸ್ವಲ್ಪ ಇದಾವೆ, ಇನ್ನು ಈಗ ಶುರು ಮಾಡಿ. ಇದು ಫೇಸ್ 4 ಬರ್ತದೆ. ಇದೆಲ್ಲ ಕಾಂಪೌಂಡ್ ತೆಗಿತಾರೆ. ಆಮೇಲೆ ಇದು ಫೇಸ್ 4 ಬಂದಾಗ ಈಗ ತೆಗೆದ್ಬಿಟ್ಟು ಏಕ ಮಾಡಿ ಬಿಡ್ತಾರೆ.
ರಸ್ತೆಗಳು ಮನೆಗಳು ಎಲ್ಲ ಅಕ್ಕಪಕ್ಕ ಹ್ಞೂ ಏಕ ಮಾಡಿ ಬಿಡ್ತಾರೆ. ಆಲ್ರೆಡಿ ಎಲ್ಲ ಕಟ್ಟುವಂಗೆ ರೆಡಿಯಾಗಿ ಹೋಗೈತೆ. ಬಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರ್ತಿದ್ದಂಗೆ ಪಾಯ ತೆಗೆಯೋದು, ಮನೆ ಕಟ್ಸೋದು ಅಷ್ಟೇ ಲೆಕ್ಕ. ಕನೆಕ್ಷನ್ ಏನು ನೀವು ಚಿಂತೆನೇ ಇಲ್ಲ, ಕನೆಕ್ಷನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಡ್ರೈನೇಜ್ದು ಅಂಡರ್ಗ್ರೌಂಡ್ ಆ ಹೋಗ್ತದೆ. ಕಡೆ ಮನೆಯವ್ರಿಗೆ ಆ ರೋಡು, ಈ ಕಡೆ ಮನೆಯವ್ರಿಗೆ ಈ ರೋಡು. ಡ್ರೈನೇಜ್ ಅಂಡರ್ಗ್ರೌಂಡ್ ಕೆಳಗಡೆ ಹೋಗುತ್ತೆ, ಹ್ಮ್. ಕುಡಿಯೋ ನೀರಿಂದು ಬರ್ತದೆ, ಕರೆಂಟ್ದು ಕೆಳಗಡೆಯಿಂದನೇ ಬರ್ತದೆ. ಎಲ್ಲ ಅದನ್ನು ಬಿಟ್ಟು ಎಲ್ಲ ಬಿಟ್ಟವ್ರೆ. ನೀವು ನೋಡಿರೋ ಸೈಟು ನಂಬರ್ 55. ಹ್ಞೂ ಇದು ಇಲ್ಲಿರೋದು. ಪಾರ್ಕ್ 2ಗೆ ಆಪೋಸಿಟ್ ಇದೆ. ಪಾರ್ಕ್ ಇದು ಪಾರ್ಕ್. ಎದುರುಗಡೆ ಸೈಟ್ ಬರೋದಿಲ್ಲ ಪಾರ್ಕ್. ಎದುರುಗಡೆ ಸೈಟ್ ಬರಲ್ಲ ಪಾರ್ಕ್. ಹ್ಮ್? ಎದುರುಗಡೆ ಸೈಟ್ ಏನು ಹಾಂ ಸೈಟ್ ಇಲ್ಲ, ಪಾರ್ಕ್ ಬರುತ್ತೆ. ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗು ಏನಾದರೂ ಮಾಡ್ಬೋದು. ಇಲ್ಲಿ ಅದ್ರೊಳಗ ಅಲ್ಲ ಎದುರುಗಡೆ ಪಾರ್ಕಲ್ಲಿ ಮಾಡಕ್ಕೆ ಎದುರುಗಡೆ ಮನೆಯವರಿದ್ರೆ ರೀ ಆ ಕಡೆ ಇಡ್ರಿ ಈ ಕಡೆ ಹಾ, ಇಡ್ರಿ ಅಂತ ಹೇಳ್ತಾರಲ್ಲ. ಎದುರುಗಡೆ ಮನೆ. ಪಾರ್ಕ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹೌದೌದು, ಅದಕ್ಕಾದ್ರೆ ಎದುರುಗಡೆ ಮನೆ ಸಿಗುತ್ತೆ. ಈಗ ನಿಮ್ಮ ಹತ್ರ